ಲೋಕದ ಸೃಷ್ಟಿಯೇ ನಿಂತು ಹೋಗಿದ್ರೆ ಏನಾಗುತ್ತದೆ? ಕಾಲವೇ ಚಲನೆ ನಿಲ್ಲಿಸಿದ್ರೆ ಏನಾಗುತ್ತೆ? ದೇವತೆಗಳಿಗೂ ಭಯ ಹುಟ್ಟಿಸಿದ ಆ ಒಂದು ನೃತ್ಯ ಇದೆ. ಅದು ಯುದ್ಧವಲ್ಲ, ಅದು ಸಂಹಾರವಲ್ಲ, ಅದುವೇ ಶಿವನ ತಾಂಡವ. ಈ ವಿಡಿಯೋದಲ್ಲಿ ಶಿವತಾಂಡವದಲ್ಲಿ ಅಡಗಿದ ಭಯಾನಕ ರಹಸ್ಯಗಳ ಬಗ್ಗೆ ತಿಳಿಯೋಣ. ಶಿವತಾಂಡವ ಅನ್ನೋದು ಕೇವಲ ನೃತ್ಯ ಅಲ್ಲ, ಅದು ಬ್ರಹ್ಮಾಂಡದ ಚಲನೆ. ಶಿವನ ಒಂದು ಹೆಜ್ಜೆ ಇಟ್ಟಾಗ ಒಂದು ಯುಗ ಹುಟ್ಟುತ್ತೆ, ಇನ್ನೊಂದು ಹೆಜ್ಜೆಗೆ ಒಂದು ಲೋಕನಾಶವಾಗುತ್ತೆ. ತಾಂಡವ ಅಂದರೆ ಸೃಷ್ಟಿ, ಸ್ಥಿತಿ, ಲಯ ಈ ಮೂರೂ ಒಂದೇ ಕ್ಷಣದಲ್ಲಿ ನಡೆಯುವ ದೈವಿಕ ಕ್ರಿಯೆ. ಶಿವನಿಗೆ ಮಹಾಕಾಲ ಅನ್ನೋ ಹೆಸರು ಯಾಕೆ ಗೊತ್ತಾ? ಕಾಲವೇ ಶಿವನ ಮುಂದೆ ನಿಂತಿರಲ್ಲ. ಶಿವ ಚಲಿಸಿದರೆ ಕಾಲ ಚಲಿಸುತ್ತದೆ, ಶಿವ ನಿಂತರೆ ಕಾಲವೂ ನಿಲ್ಲುತ್ತದೆ. ಶಿವತಾಂಡವ ನಿಲ್ಲಿಸಿದ ಕ್ಷಣವೇ ಪ್ರಳಯದ ಅಂತ್ಯ. ಶಿವತಾಂಡವದ ಮೂರು ಭಯಾನಕ ರೂಪಗಳು ಯಾವುವೆಂದರೆ: ಆನಂದ ತಾಂಡವ, ಸೃಷ್ಟಿಯ ನೃತ್ಯ. ಶಿವನ ಡಮರು ಶಬ್ದದಿಂದ ಓಂ ಜನಿಸಿತು, ಪಂಚಭೂತಗಳು ಹುಟ್ಟಿದವು, ಬ್ರಹ್ಮಾಂಡ ಉಸಿರಾಡಲು ಆರಂಭಿಸಿತು. ಇದು ಶಾಂತ ಆದರೆ ಶಕ್ತಿಶಾಲಿ ತಾಂಡವ. ರುದ್ರ ತಾಂಡವ, ಅಧರ್ಮ ಮಿತಿ ಮೀರುವಾಗ ಶಿವನ ಕಣ್ಣು ಕೆಂಪಾಗುತ್ತೆ, ಭೂಮಿ ಕಂಪಿಸುತ್ತದೆ, ದೇವತೆಗಳು ಭಯದಿಂದ ನಡುಗುತ್ತಾರೆ. ತ್ರಿಪುರಾಸುರ, ಅಂಧಕಾಸುರ, ರಾವಣ ಇವರೆಲ್ಲ ಈ ತಾಂಡವಕ್ಕೆ ಬಲಿಯಾದರು. ಇದು ಲೋಕ ನಡಗಿಸುವ ನೃತ್ಯ. ಸಂಹಾರ ತಾಂಡವ, ಇದು ಅತ್ಯಂತ ಭಯಾನಕ. ಈ ತಾಂಡವ ನಡೆದರೆ ಯುಗಾಂತ್ಯವಾಗುತ್ತದೆ, ಸೃಷ್ಟಿ ಶೂನ್ಯವಾಗುತ್ತದೆ, ಎಲ್ಲವೂ ಲಯಮಯವಾಗುತ್ತದೆ. ದೇವತೆಗಳೇ ಈ ತಾಂಡವವನ್ನು ನೋಡಲು ಹೆದರುತ್ತಾರೆ. ನಟರಾಜ ರೂಪದ ರಹಸ್ಯ. ನಟರಾಜ ಮೂರ್ತಿಯಲ್ಲಿ ಪ್ರತಿವಂಶಕ್ಕೂ ಅರ್ಥ ಇದೆ. ಡಮರು ಸೃಷ್ಟಿ, ಅಗ್ನಿ ಸಂಹಾರ, ಮೇಲಿನ ಕೈಯ ಭಯ, ಕಾಲಿನ ಕೆಳಗಿನ ಅಜ್ಞಾನ ಅಹಂಕಾರ, ಎತ್ತಿದ ಕಾಲು ಮೋಕ್ಷ. ಶಕ್ತಿ ಇಲ್ಲದ ತಾಂಡವ, ಶಕ್ತಿ ಇಲ್ಲದೆ ಶಿವನಿಲ್ಲ. ಪಾರ್ವತಿ ಇಲ್ಲದ ತಾಂಡವ, ಸಮತೋಲನ ಇಲ್ಲ, ಕೇವಲ ಲಯ, ಭಯಾನಕ ಶಕ್ತಿ. ಪಾರ್ವತಿ ಜೊತೆ ಶಿವ ನೃತ್ಯ ಮಾಡಿದಾಗ ಮಾತ್ರ ಲೋಕ ಉಳಿಯುತ್ತದೆ. ಶಿವತಾಂಡವ ಸ್ತೋತ್ರದ ರಹಸ್ಯ. ರಾವಣ ರಚಿಸಿದ ಶಿವತಾಂಡವ ಸ್ತೋತ್ರ ಇದು ಸಾಮಾನ್ಯ ಭಕ್ತಿಗೀತೆ ಅಲ್ಲ, ಇದು ಶಿವನ ಶಕ್ತಿಯನ್ನು ಜಾಗೃತಗೊಳಿಸುವ ಮಂತ್ರ. ತಪ್ಪಾಗಿ ಜಪ ಮಾಡಿದರೆ ಪರೀಕ್ಷೆಗಳು ಶುರುವಾಗುತ್ತವೆ. ಕಲಿಯುಗದಲ್ಲಿ ತಾಂಡವ ಇದೆಯಾ? ಕಲಿಯುಗದಲ್ಲಿ ಶಿವ ನೃತ್ಯ ಮಾಡುವುದಿಲ್ಲ, ಆದರೆ ಪ್ರಕೃತಿಯ ಮೂಲಕ ಸೂಚನೆ ಕೊಡುತ್ತಾನೆ. ಭೂಕಂಪ, ಸುನಾಮಿ, ಅಗ್ನಿ, ಪ್ರವಾಹ ಇದು ತಾಂಡವದ ಎಚ್ಚರಿಕೆ ಮಾತ್ರ. ಶಿವನ ತಾಂಡವ ವಿನಾಶವಲ್ಲ, ಅದು ಹೊಸ ಸೃಷ್ಟಿಯ ಆರಂಭ. ಶಿವನ ಕೋಪದಲ್ಲೂ ಕರುಣೆ ಇದೆ, ಶಿವನ ಲಯದಲ್ಲೂ ರಕ್ಷಣೆ ಇದೆ. ಓಂ ನಮಃ ಶಿವಾಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ರೀತಿಯ ವಿಡಿಯೋ ಬೇಕೆಂದು ಕಮೆಂಟ್ ಮಾಡಿ.